ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಹೆಂಗಸರಿಗೆ ಮನೆಯಲ್ಲಿ ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾಯಿದೆ. ಹಾಸ್ಪಿಟ್ಲ್ ಖರ್ಚು ತುಂಬ ಬರ್ತಾಯಿದೆ. ನಾವು ವಾರದಲ್ಲಿ 2 ದಿನ ಹಾಸ್ಪಿಟ್ಲಿಗೆ ಹೋಗಬೇಕು, 3 ದಿನ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲ ತಿಂಗಳಲ್ಲಿ 1 ದಿವಸ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಈ ರೀತಿ ಸಮಸ್ಯೆಗಳಾಗ್ತಾಯಿದೆ ಅನ್ನೋಕ್ಕೆ ಮನೆಯಲ್ಲಿ ವಾಸ್ತು ದೋಷ ಇದ್ದರೆ, ವಾಸ್ತುವಿನಲ್ಲಿ ಸಮಸ್ಯೆ ಏನಾದ್ರು ಇದ್ದರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಇದು ಯಾವ ರೀತಿ ಆಗುತ್ತೆ ಸಮಸ್ಯೆ, ಈ ರೀತಿ ಇದ್ದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು, ಈಗ ಇದು ನಮ್ಮ ಮನೆ ಅಂದರೆ ಒಂದು ಸೈಟು ಅಂತ ಹಾಕೋಣ. ಸೈಟಲ್ಲಿ ಫಸ್ಟಿಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದರಲ್ಲಿ ಮೊದಲು ಇಂಪಾರ್ಟೆಂಟಾಗಿ ಈಶಾನ್ಯ ಮೂಲೆ, ವಾಯುವ್ಯ, ನೈಋತ್ಯ, ಆಗ್ನೇಯ, ಈ ರೀತಿ ವಾಸ್ತುನಲ್ಲಿ ಮೂಲೆಗಳು ಯಾವ್ಯಾವ ದಿಕ್ಕು ಈ ರೀತಿ ಬರ್ತಾ ಇದೆ. ಇದರಲ್ಲಿ ಮೊದಲನೇಗೆ ಏನಾಗಿದೆ ಅಂದರೆ, ಈಗ ಹೆಂಗಸರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಬರ್ತಾ ಇರೋ ಕಾರಣ ನಮ್ಮ ಅಗ್ನಿ ಮೂಲೆಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಇಲ್ಲಿ ನಮಗೆ ಅಡುಗೆ ಮನೆ ಮಾಡ್ಕೋಬೇಕು ಅಂತ. ಇಲ್ಲಿ ಏನಾಗ್ತಿದೆ ಸಮಸ್ಯೆ ಅಂದರೆ, ಅಗ್ನಿ ಮೂಲೆಯಲ್ಲಿ ದೋಷಗಳಾಗಿದ್ದರೆ, ಅಗ್ನಿ ಮೂಲೆಯಲ್ಲಿ ವಾಸು ಸಮಸ್ಯೆ ಆಗಿದ್ದರೆ ಹೆಂಗಸರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗೋ ಕಾರಣ ಆಗುತ್ತೆ. ಚೆನ್ನಾಗೇ ಇರ್ತಾರೆ, ಎಕ್ಸಲೆಂಟಾಗಿ ಇರ್ತಾರೆ. ಈ ಒಂದು ಹೊಸ ಮನೆ ಕಟ್ಕೊಂಡು ಹೋಗ್ತಾರೆ ಮನೆಗೆ. ಹಳೆ ಮನೇಲಿದ್ದಾಗ ಮೊದಲು ವಾಸ ಮಾಡ್ತಾರೆ ಮನೆಯಲ್ಲಿ, ಚೆನ್ನಾಗೇ ಇರ್ತಾರೆ. ಹೊಸ ಮನೇಲಿ ಹೋದಾಗ ಏನಾಗುತ್ತೆ, ಆ ಮನೆಗೆ ಹೋಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು ಆದಮೇಲೆ ಸ್ವಲ್ಪ ಆರೋಗ್ಯ ಹಾಳಾಗೋಕ್ಕೆ ಕಾರಣ ಆಗುತ್ತೆ. ಯಾವ ರೀತಿ ಆರೋಗ್ಯ ಹಾಳಾಗೋಕ್ಕೆ ಕಾರಣ ಆಗುತ್ತೆ, ಇಲ್ಲಿ ಸಮಸ್ಯೆಗಳು ಯಾವ ರೀತಿ ಬರ್ತವೆ, ಯಾವ ರೀತಿ ನೀವು ಪ್ರಾಬ್ಲಮ್ ಮಾಡ್ಕೊಂಡಿರ್ತೀರ ಮನೆ ಕಟ್ಟಬೇಕಾದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಮೊದಲಿಗೆ ಒಂದು ಲೈನ್ ಹಾಕೋಣ. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಲೈನು. ಈ ಮೂಲೆ ಬಂದು ಪೂರ್ವ, ಆಗ್ನೇಯ, ಇದು ಅಗ್ನಿ ಮೂಲೆ ಬರ್ತದೆ ನಮಗೆ. ಈ ಸೈಟ್ ಟೋಟಲ್ ಆಗಿ ಸೈಟಲ್ಲಿ ಅಗ್ನಿ ಮೂಲೆ ಬರ್ತಾ ಇದೆ ವೀಕ್ಷಕರೇ. ಈ ಅಗ್ನಿ ಮೂಲೆಯಲ್ಲಿ ನಾವು ಅಡುಗೆ ಮಾಡೋಕ್ಕೆ ಸ್ಟವ್ನ ಇಟ್ಕೊಳ್ತೀವಿ. ಈ ರೀತಿ ಒಂದು ಸ್ಲ್ಯಾಬ್ ಹಾಕೊಂಡು ಇಲ್ಲಿ ಅಗ್ನಿ ಮೂಲೆ ಬರಬೇಕು. ಈ ರೂಮಲ್ಲಿ ಅಗ್ನಿ ಮೂಲೆಯಲ್ಲಿ ಸ್ಟವ್ ಬರಬೇಕು. ಇಲ್ಲಿ ಸ್ಟವ್ ಬರಬೇಕು. ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಬೇಕು. ನಾವು ಮಾಡೋಂಥ ಅಡುಗೆ ರುಚಿಯಾಗಿರ್ತದೆ, ತಿನ್ನೋರಿಗೆ ಇಷ್ಟ ಆಗುತ್ತೆ, ಖುಷಿ ಆಗ್ತದೆ ತಿನ್ನೋಕ್ಕೆ, ಊಟ ಮಾಡೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೇನ್ ಪ್ರಾಬ್ಲಮ್ ಮಾಡ್ತಾರೆ, ಸಮಸ್ಯೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಅಡುಗೆ ಮಾಡಿದ್ದ ಪಾತ್ರೆಗಳನ್ನ ತೊಳೆಯೋಕ್ಕೆ, ಕ್ಲೀನ್ ಮಾಡೋಕ್ಕೆ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸಿಂಕ್, ವಾಶ್ ಬೇಸನ್ ಇಡ್ತಾ ಇದ್ದಾರೆ. ಇಲ್ಲಿ ವಾಶ್ ಬೇಸನ್ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಈ ರೂಮ್ಗೆ ಕುಬೇರ ಮೂಲೆ ಆಯಿತು, ಅಂದರೆ ನೈಋತ್ಯ ದಿಕ್ಕಾಯಿತು. ಇಲ್ಲಿ ಇಟ್ಟಾಗ ನಮಗೆ ಎಷ್ಟೇ ಮನೆಗೆ ಹಣಕಾಸು ಬಂದ್ರೂ ನಿಲ್ಲಲ್ಲ, ಖರ್ಚಾಗುತ್ತೆ, ಖಾಲಿ ಆಗುತ್ತೆ, ಎಷ್ಟು ಹಣ ಬಂದರೂ ನಿಲ್ಲಲ್ಲ. ನಾವು ಈ ರೂಮಲ್ಲಿ ನಾವು ಅಡುಗೆ ಮನೆಯಲ್ಲಿ ಈಶಾನ್ಯ ಮೂಲೆ ಬರ್ತದಲ್ಲ, ಇಲ್ಲಿ ನೀರನ್ನ ಯೂಸ್ ಮಾಡಬೇಕು, ಸಿಂಕ್ನ ಇಡಬೇಕು ಪಾತ್ರೆ ತೊಳೆಯೋಕ್ಕೆ. ನಾವು ಈ ಜಾಗದಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದಾಗ, ನಮಗೆ ಯೂಸ್ ಮಾಡಿದಾಗ ಜಾಸ್ತಿ ಹೆಚ್ಚೆಚ್ಚು ನೀರು ಯೂಸ್ ಮಾಡಿದಾಗ ಮನೇಲಿ ಅಭಿವೃದ್ಧಿ ಆಗ್ತಾ ಇರ್ತದೆ, ಯಾವುದೇ ಸಮಸ್ಯೆಗಳಾಗಲ್ಲ. ಆಗ ನಾನು ಇನ್ನೊಂದು ಪಾಯಿಂಟ್ ಬರ್ತೀನಿ. ಈಗ ಇದೆಲ್ಲ ಆಯಿತು, ರೆಡಿ ಆಯಿತು. ಈಗ ಹೊಸ ಫ್ಯಾಷನ್, ಮೊದಲೆಲ್ಲ ಇತ್ತಿಲ್ಲ, ಈಗ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಯುಟಿಲಿಟಿ ಅಂತ ಮಾಡ್ತಾಯಿದ್ದಾರೆ. ಅಂದರೆ ಏನು ಮಾಡೋದು ಅಂತ ಹೇಳಿದ್ರೆ, ಅಡುಗೆ ಮನೆಯಿಂದ ಹೀಗೆ ಹೊರಗಡೆ ತಗೊಳ್ತಾರೆ, ಸ್ವಲ್ಪ ಜಾಗನ ಹೊರಗಡೆ ತಗೊಂಡು ಹೊರಗಡೆ ಬರ್ತದೆ. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ, ನಮಗೆ ಯುಟಿಲಿಟಿಗೆ ಹೋಗ್ಬೇಕಲ್ಲ ಜಾಗ, ನಮಗೆ ಹೊರಗಡೆ ಯುಟಿಲಿಟಿಗೆ ಹೋಗೋಕ್ಕೆ ಈ ಜಾಗದಲ್ಲಿ ಓಪನ್ ಕೊಡ್ತಾ ಇದ್ದಾರೆ. ಇಲ್ಲಿ ಓಪನ್ ಕೊಟ್ಟಾಗ ಅಷ್ಟೇ ವೀಕ್ಷಕರೇ, ಇದಕ್ಕೆ ನೀಚ ಸ್ಥಾನ ಆಯಿತು, ಯಮನ ದಿಕ್ಕು. ಆಮೇಲೆ ಇದಕ್ಕೂ ನೈಋತ್ಯ ಮೂಲೆ ಓಪನ್ ಆಯಿತು. ಇಲ್ಲಿ ಓಪನ್ ಆದಾಗ ಏನಾಗುತ್ತೆ, ನಮಗೆ ಪಾಸಿಟಿವ್ ಎನರ್ಜಿ ಬಂದಿದ್ದೆಲ್ಲ ನಿಲ್ಲಲ್ಲ, ಹಿಂಗೆ ಹೊರಗಡೆ ಹೋಗ್ತಾ ಇರ್ತದೆ. ಎಷ್ಟು ಹಣಕಾಸು ಬಂದರೂ ಸೇಮ್ ಪ್ರಾಬ್ಲಮ್, ನಿಲ್ಲಲ್ಲ ಹಣ. ಅದಕ್ಕೆ ನಾವಿಲ್ಲಿ ಯುಟಿಲಿಟಿಗೆ ಓಪನ್ ಕೊಡಬೇಕು ಅಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಯುಟಿಲಿಟಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಡಲೇಬೇಕು ಅಂತಿದ್ರಾಗ ಈ ಪಕ್ಕದಲ್ಲಿ ಇಲ್ಲೇ ಕೊಡಬೇಕು. ನಮಗೆ ಇಲ್ಲಿ ಡೋರ್ ಕೊಡಬೇಕು. ಇದು ಗುಡ್, ಇದು ಬ್ಯಾಡ್. ಇಲ್ಲಿ ಡೋರ್ ಕೊಡೋಂಗಿಲ್ಲ. ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದಾಗ, ಈಗೆಲ್ಲ ಆಯಿತು, ಓಕೆ, ಯುಟಿಲಿಟಿಗೆ ಹೋಗಿ ಬಂದು ಓಡಾಡ್ಕೊಬೋದು, ಏನು ತೊಂದರೆ ಇಲ್ಲ, ಸಮಸ್ಯೆ ಏನಾಗಲ್ಲ ಅಂತ ಹೇಳಿದಾಗ, ಆಮೇಲೆ ಇಲ್ಲಿ ವಾಶ್ ಬೇಸನ್ಗೆ ಬಟ್ಟೆ ಒಗೆಯೋಕ್ಕೆ, ಆಮೇಲೆ ಪಾತ್ರೆ ಒಳಗೆ ಎಷ್ಟು ಜಾಸ್ತಿ ಪಾತ್ರೆ ಇದ್ದರೆ, ಹೆಚ್ಚೆಚ್ಚು ಪಾತ್ರೆ ಇದ್ದರೆ ಪಾತ್ರೆ ಒಳಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ನಲ್ಲಿ ಹಾಕ್ಸ್ಕೊಂಡು ಬಟ್ಟೆ ಒಗೆಯೆಲ್ಲ ಹಾಕೊಂಡು ರೆಡಿ ಮಾಡ್ಕೊತಾರೆ.
ಮೇಯ್ನ್ ಪ್ರಾಬ್ಲಮ್ ಆಗ ಇಲ್ಲಿ ಸ್ಟಾರ್ಟ್ ಆಯ್ತು. ಈಗ ಯುಟಿಲಿಟಿಯಿಂದ ಹೊರಗಡೆ ಬಂದು ಅಗ್ನಿ ಮೂಲೆಯಲ್ಲಿ ಬಂದು ನಾವು ನೀರನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗ್ತದೆ ಅಂತಂದರೆ ಹೆಚ್ಚೆಚ್ಚು ಎಷ್ಟು ನೀರು ಯೂಸ್ ಮಾಡ್ತೀರಾ ಅಷ್ಟು ಹೆಂಗಸರಿಗೆ ಆರೋಗ್ಯ ಹಾಳಾಗೋಕ್ಕೆ ಕಾರಣ ಆಗುತ್ತೆ. ಇಲ್ಲಿ ನೀರನ್ನ ಯೂಸ್ ಮಾಡೋಂಥದ್ದು, ಪಾತ್ರೆ ತೊಳೆಯೋಂಥದ್ದು, ಬಟ್ಟೆ ಒಗೆಯೋಂಥದ್ದು ಹೊರಗಡೆ ಬಂದು ಯುಟಿಲಿಟಿ ಮಾಡ್ಕೊಂಡು ನಿಷಿದ್ಧ, ಅಲ್ಲಿ ಮಾಡೋಂಗಿಲ್ಲ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಾವು ಸ್ಟಾರ್ಟಿಂಗು ಈಗ ನಾವು ಹಳೆ ಮನೇಲಿದ್ದಾಗ ಈ ರೀತಿ ಯೂಸ್ ಮಾಡ್ತಿರಲಿಲ್ಲ. ಹೊಸ ಮನೆ ಅಂತ ಬಂದಾಗ ಫ್ಯಾಷನ್ ಅಂತ ಮಾಡಿ ಕಟ್ಟಿದ್ದೀವಿ. ಇಲ್ಲಿ ಯುಟಿಲಿಟಿ ಓಪನ್ ಮಾಡ್ಕೊಂಡು ಇಲ್ಲಿ ನೀರನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ಆಗ ಹೊಸ ಮನೆಗೆ ಬಂದ ಮೇಲಿಂದ ಹೆಂಗಸರಲ್ಲಿ ಆರೋಗ್ಯ ಹಾಳಾಗಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಏನಾಗಲ್ಲ, 1 ತಿಂಗಳು 2 ತಿಂಗಳು 6 ತಿಂಗಳು 1 ವರ್ಷ ಅವ್ರ ಹಣೆ ಬರ ಚೆನ್ನಾಗಿದ್ದಂಗೆ. ಅವ್ರ ಹಣೆ ಬರ ಚೆನ್ನಾಗಿದ್ರೆ ಒಂದು 2 ವರ್ಷನೂ ಆಗ್ಬೋದು, 3 ವರ್ಷ ಆಗ್ಬೋದು. ಆಮೇಲೆ ಹಣೆ ಬರ ಟೈಮ್ ಇದಾದಂಗೆ ಇಲ್ಲ ಹಣೆ ಬರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಹೋಗಿ 2-3 ತಿಂಗಳಿಂದ ಆರೋಗ್ಯ ಸಮಸ್ಯೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ದುಡ್ಡು ಖರ್ಚಾಗ್ತಾ ಇರಬೇಕು. ಅವ್ರ ಟೈಮ್ ಚೆನ್ನಾಗಿದೆ ಏನಾಗುತ್ತೆ ಅಂದರೆ ಇಲ್ಲೊಂದು ಲಾಜಿಕಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಮನೆಗೆ ಬಂದರೆ ಸಮಸ್ಯೆ. ಹಾಸ್ಪಿಟ್ಲಿಗೆ ಹೋದಾಗ ಯಾವುದು ಏನು ಚೆಕ್ ಮಾಡಿದ್ರು ನಾರ್ಮಲ್ ಇದೆ, ಚೆನ್ನಾಗಿದೆ ಅಂತ ವಾಪಸ್ ಕಳಿಸ್ತಾರೆ. ಅದು ಪುನಃ ಒಂದು 2-3 ಸಾವಿರ ಪುನಃ ಹಂಗೆ ಏನೋ ಒಂದು ಆಗ್ತಾಯಿಲ್ಲ, ನಮಗೆ ಸಂಕಟ ಏನೋ ಒಂದು ಸರಿದಂಗೆ ಆಗ್ತಾಯಿದೆ, ಪುನಃ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಪುನಃ ವಾಪಸ್ ಬರಬೇಕು. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೀರನ್ನ ಯೂಸ್ ಮಾಡಬಾರ್ದು. ಇಲ್ಲಿ ನೀರನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಇವರು ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದಾಗ, ನಾವು ಇಲ್ಲಿ ಸೆಂಟ್ರಲ್ಲಿ ಅಡುಗೆ ಮನೆ ಇದು ಸ್ಟವ್ ಕೊಡ್ತಾರೆ. ಸ್ಟವ್ ಕೊಟ್ಬಿಟ್ಟು ಇಲ್ಲಿ ಸ್ಟವ್ ಆಯಿತು, ಇಲ್ಲಿ ಏನು ಮಾಡ್ಬಿಡ್ತಾರೆ, ಅಗ್ನಿ ಮೂಲೆ ಬಂದು ನೀರನ್ನ ಯೂಸ್ ಮಾಡಿ ಸ್ಟಾರ್ಟ್ ಆಗ್ಬಿಡ್ತಾರೆ. ಇಲ್ಲಿ ಸಿಂಕ್ ಇಟ್ಬಿಟ್ಟು ಈ ಜಾಗದಲ್ಲಿ ಸಿಂಕ್ ಇಟ್ಟು ನೀರನ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡೋದಾಗಲಿಂದ ಅವ್ರಿಗೆ ಪುನಃ ಆರೋಗ್ಯದಲ್ಲಿ ಸಮಸ್ಯೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಗ್ನಿ ಮೂಲೆಗೆ. ಅಗ್ನಿ ಮೂಲೆಯಲ್ಲಿ ನೋಡ್ಕೊಂಡು ಈಗ ಏನು ಮಾಡ್ತಿದ್ದಾರೆ ಅಂದರೆ ಸ್ಕೆಚೆಲ್ಲ ಹಾಕಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಮಗೆ ಅಗ್ನಿ ಮೂಲೆಯಲ್ಲಿ ನಮ್ಗೆ ಅಡುಗೆ ಮನೆ ಬರಬೇಕು ಅಂತ. ಅಡುಗೆ ಮನೆ ಬಂದಿದ್ದು ಓಕೆ, ಇಲ್ಲಿ ನಮ್ಮ ಮೇನ್ ಮಿಸ್ಟೇಕ್, ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿರ್ತೀವಲ್ಲ, ಅದು ಮುಂದೆ ಆರೋಗ್ಯದಲ್ಲಿ ಸಮಸ್ಯೆ ಆಗೋಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನೀವು ಹೊಸ ಮನೆ ಕಟ್ಟೋ ಜೀವನದಲ್ಲಿ ಒಂದ್ಸರಿ ಕಟ್ತಾ ಇರ್ತೀವಿ, ಎಲ್ಲಾನು ಸ್ಕೆಚ್ ಹಾಕಿ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿಸ್ತೀವಿ. ಈ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಲಿಯರ್ ಮಾಡ್ಕೊಂಡು ಯಾರಿಗೆ ಗೊತ್ತಿರೋ ವಾಸ್ತು ತೋರಿಸ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇಕಂದ್ರೆ ನಮ್ಗೆ ಹೇಳಿ ಕಳಿಸಿ ಸ್ಕೆಚ್ಚು ರೆಡಿ ಮಾಡಿಕೊಡ್ತೀವಿ, ತೋರಿಸ್ಕೊಡ್ತೀವಿ. ನಿಮಗೆ ನನ್ನ ನಂಬರ್ ಮ್ಯಾಗಡೆ ಹಾಕಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ತರಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.